ಇನ್ನು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ವಿರುದ್ಧವಾಗಿ ಯತ್ನಾಳ್ ಮತ್ತೆ ಕೆಂಡ ಕಾರಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದಂತ ಯತ್ನಾಳ್, ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೀನಿ, ಅಧ್ಯಕ್ಷ ರೇಸ್ನಲ್ಲೂ ಇದ್ದೀನಿ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಯಾರು ಇದೆಲ್ಲ ಗೊತ್ತಿದೆ ಅಂತ ಹೇಳಿದ್ರು. ಏನೇನು ಹೇಳಿದ್ರು ಯತ್ನಾಳ್, ಬನ್ನಿ ಕೇಳೋಣ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತ ಹಾಕಿಲ್ಲ, ಯಾರು ಮನಿ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡ್ರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ನಮ್ಮ ಪ್ರಯತ್ನ, ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವ್ರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ಒಳ್ಳೇದಲ್ರಿ, ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೇದು. ನಾನು ಶ್ರೀರಾಮುಲವರು ಇದಕ್ಕೆ ಸಂಪೂರ್ಣ ಬೆಂಬಲ. ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು. ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಒಂದಾಗಿ ಹೋಗ್ತೀವಿ. ಇನ್ನು ಬೊಮ್ಮಾಯಿ ಹಾಗೆ ಅಶೋಕ್ ಪರವಾಗಿ ಯತ್ನಾಳ್ ಮಾತನಾಡಿದ್ದಾರೆ. ತಟಸ್ಥ ಗುಂಪುಗಳು ಬದಲಾವಣೆ ಆಗ್ತಾ ಇವೆ, ಈ ತಟಸ್ಥ ಗುಂಪು ಬಿಜೆಪಿ ನಿಷ್ಠಾವಂತ ಗುಂಪು ಕೂಡ ಹೌದು ಅಂತ ಹೇಳಿದ್ದಾರೆ. ಏನೇನು ಹೇಳಿದ್ರು ಬನ್ನಿ ಕೇಳೋಣ. ನಮ್ಮ ಪ್ರಯತ್ನ, ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವ್ರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ಬೊಮ್ಮಾಯಿಯವ್ರು ಏನು ಮಾಡ್ಯಾರು ಏನಿಲ್ಲೋ ಅದು ನಮ್ಗೆ ಗುರ್ತೈತಿ, ಅದು ನಮಗೆ ಗುರ್ತೈತಿ. ನಮ್ಮ ಮುಂದೆ ಏನು ಬೊಮ್ಮಾಯಿಯವರು ನಾವು ಏನು ಚರ್ಚೆ ಮಾಡಿವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ಇನ್ನೊಂದು ಕಡೆ ವಾಲ್ಮೀಕಿ ಜಾತ್ರೆಯಲ್ಲಿ ಶಾಸಕ ಯತ್ನಾಳ್ ಮಹಾದಾಳವನ್ನೇ ಉರುಳಿಸಿದ್ದಾರೆ. ಶ್ರೀರಾಮುಲು ಅಧ್ಯಕ್ಷ ಆದ್ರೆ ಎಸ್ ಅಂತಾನೆ ಹೇಳಿದ್ದೀನಿ, ಶ್ರೀರಾಮುಲು ಯಾಕೆ ಅಧ್ಯಕ್ಷ ಆಗಬಾರ್ದು ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಯಾಕೆ ಅಧ್ಯಕ್ಷ ಆಗಬಾರ್ದು? ಯಾರೇ ರಾಜ್ಯಾಧ್ಯಕ್ಷ ಆಗಲಿ, ಯಾರೇ ಸಿಎಂ ಆಗಲಿ, ನಾನು, ರಾಮುಲು, ರಮೇಶ್, ರಾಜುಗೌಡ ನಾವೆಲ್ಲ ಒಂದೇ. ನಾಟಕ ಕಂಪನಿಗಳನ್ನ ನೋಡಿದ್ರೆ ನನಗೆ ಆಗ್ಬರಲ್ಲ. ವಾಲ್ಮೀಕಿ ಸಮಾಜದವರ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಅಂತ ವಾಲ್ಮೀಕಿ ಜಾತ್ರೆಯಲ್ಲಿ ಶಾಸಕ ಯತ್ನಾಳ್ ಹೀಗೆ ಮಹಾದಾಳವೊಂದನ್ನ ಉರುಳಿಸಿದ್ದಾರೆ. ನಾವು ಸಹ ನಮಗೂ ರಮೇಶ್ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, ನಮ್ಮ ರಾಜೀವ್ ಗೌಡರು ನಾವೆಲ್ಲ ಒಂದೇ ಆಗ್ತೀವಿ. ನಮ್ಮಲ್ಲೇನು ಭೇದ ಭಾವ ಇಲ್ಲ. ಯಾರ ಅಧ್ಯಕ್ಷ ಆಗಲಿ, ಯಾರ ಮುಖ್ಯಮಂತ್ರಿ ಆಗಲಿ, ಗಟ್ಟಿಯಾಗಿ ನಿಂತ ನಾವು ಒಬ್ಬನೇ. ಮೊನ್ನೆ ಹೇಳಿದ ಶ್ರೀರಾಮುಲು ಅವ್ರ ಅಧ್ಯಕ್ಷ ಆಗ್ತೀನಿ, ಎಸ್ ಸ್ಯಾಂಕ್ಷನ್. ಯಾಕೆ ಆಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಯಾಕೆ ಆಗಬಾರ್ದು? ನಾವೆಲ್ಲ ಇವತ್ತು ರಾಜಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾಕಂದ್ರೆ ನೇರವಾಗಿ ಮಾತಾಡುತ್ತಾರೆ. ಈ ನಾಟಕ ಕಂಪನಿಗಳು ನೋಡಿದ್ರೆ ನನಗೆ ಆಯ್ಕೆ ಬರೋದಿಲ್ಲ. ನೇರವಾಗಿ ಮಾತಾಡೋದೇ ಒಂದು ನಮ್ಮದು ಒಂದು ರಾಜಕೀಯ ಒಳಗೊಂದು ವರ್ಗ ಇದೆ ನಮ್ಮದು. ಆ ವರ್ಗದಲ್ಲಿ ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಅಂತ ಕಾಲ ಬಂದ್ರೆ, ಸಂದರ್ಭ ಬಂದ್ರೆ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ. ನಾವು ಸಹ ನಮಗೂ ಸತೀಶ್ ಜಾರಕಿಹೊಳಿ ಅವರಾಯ್ತು, ಈಗ ಯತ್ನಾಳ್ ಅವರ ಸರದಿ ಅಂತ ಅಂದ್ರೆ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಈ ಮಹಾಕುಂಭಮೇಳದಲ್ಲಿ ಹೋಗಿ ಅವ್ರು ಸಿಎಂ ಆಗ್ಲಿ ಅಂತ ಅಲ್ಲಿ ಫೋಟೋ ಎಲ್ಲ ಹಿಡಿದು
ಪೂಜೆ ಪುನಸ್ಕಾರ ಸಲ್ಲಿಸಿ ನಾವು ನೋಡ್ತಾ ಇದ್ವಲ್ಲ. ಈಗ ಅದೇ ರೀತಿಯಾಗಿ ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ ಅವರಿಗೆ ಸಿಗ್ಲಿ ಅಂತ ಕುಂಭಮೇಳದಲ್ಲಿ ಅವರ ಬೆಂಬಲಿಗರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಫೋಟೋ ಹಿಡಿದು ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಮುಂದಿನ ಸಿಎಂ ಆಗ್ಲಿ ಅಂತಾನೂ ಕೂಡ ವಿಶೇಷ ಪೂಜೆ ಸಲ್ಲಿಸಿದ್ರು. ಫೋಟೋ ಹಿಡಿದು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ವಿಜಯಪುರ ಬಿಜೆಪಿ ನಗರ ಮಂಡಲ ಉಪಾಧ್ಯಕ್ಷ ಹಾಗೆ ಇತರರು ಕುಂಭಮೇಳದಲ್ಲಿ ಹೀಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯತ್ನಾಳ್ ರಾಜ್ಯಾಧ್ಯಕ್ಷರಾಗ್ಲಿ ಅಂತ, ಯತ್ನಾಳ್ ಸಿಎಂ ಆಗ್ಲಿ ಅಂತ ಹೇಳಿ. ಮುಂದಿನ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಮುಂದಿನ ಸಿಎಂ ಯತ್ನಾಳ್ ಅವರಿಗೆ, ಹಿಂದೂಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಉತ್ತರ ಕರ್ನಾಟಕ ಹುಲಿ ಅವರಿಗೆ. ಐದು ಸತ್ಯ ಮುಗಿಸ್ತೀನಿ, 5 ಸತ್ಯ